ಮಕ್ಕಳ ಈಗ ಇದೇನ್ ನೋಡ್ತಿರೋದು ನೀವು? ಏನದು? ಅದನ್ನ ದೂರದರ್ಶನ ಅಂತ ಕರಿತೀವಿ ನಾವು, ಗೊತ್ತಾಯ್ತಾ? ನೋಡಿ ಇದ್ರಲ್ಲಿ ಏನೇನ್ ಪ್ರೋಗ್ರಾಮ್ ಬರುತ್ತೆ? ಮತ್ತೆ ನೋಡ್ರಿ, ಈಗ ನಿಮ್ಗೆ ಯಾವ್ಯಾವ ಪ್ರೋಗ್ರಾಮ್ಗಳನ್ನ ಬೇಕೋ ಅವೆಲ್ಲ ಇದ್ರಲ್ಲಿ ನಾವು ಚಾನಲ್ ಚೇಂಜ್ ಮಾಡೋದ್ರ ಮುಖಾಂತರ ನೋಡಬಹುದಲ್ವಾ? ನೋಡ್ರಿ ಎಲ್ಲ ಕಡೆ ಏನೇನ್ ನೋಡಿದೀರಾ ನೀವು ಟಿವಿನಲ್ಲಿ? ಮತ್ತೆ ಮೂವೀಸ್ ಬರ್ತವೆ, ಆಮೇಲೆ ನ್ಯೂಸ್ ಚಾನಲ್ ಬರುತ್ತೆ. ನೋಡಿ ನ್ಯೂಸ್ ಚಾನಲ್ ಬರುತ್ತೆ, ಆಮೇಲೆ ನಿಮ್ಗೆ ಇಷ್ಟ ಆಗಿರೋ ಕಥೆಗಳೆಲ್ಲ ಬರ್ತವೆ ಅಲ್ವಾ? ಅಂದ್ರೆ ನಿಮ್ಗೆ ಮನೋರಂಜನೆ ಸಿಗುತ್ತೆ ಇದು ನೋಡಿದ್ರೆ ಅಲ್ವಾ? ಏನ್ ಸಿಗುತ್ತೆ? ಮನೋರಂಜನೆ ಸಿಗುತ್ತೆ. ಟಿವಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಮೇಲೆ ಬೇಜಾರಾದಾಗೆಲ್ಲ ಸ್ವಲ್ಪ ಹೊತ್ತು ನೋಡ್ಕೊಳ್ತಾ ಟೈಮ್ ಪಾಸ್ ಮಾಡ್ಬೋದಲ್ವಾ? ಅದಕ್ಕೆ ಇದು ವಾರದ ವಿಷಯ ಯಾವ್ದು ಗೊತ್ತಾ? ಮನೋರಂಜನಾ ಸಾಧನಗಳು ಯಾವ್ಯಾವ ಬರ್ತವೆ ಅಂದ್ರೆ ಟಿವಿ ಬರುತ್ತೆ, ಮತ್ತೆ ರೇಡಿಯೋ ಬರುತ್ತೆ, ಮೊಬೈಲು ಕೂಡ ಬರುತ್ತೆ. ಇವತ್ತು ನಾವು ಟಿವಿ ಬಗ್ಗೆ ತಿಳ್ಕೊಂಡ್ವಿ. ಈಗ ನೋಡ್ರಿ ಎಲ್ಲ ಟಿವಿ ಚಾನಲ್ ಹೆಂಗೆ ಚೇಂಜ್ ಮಾಡೋದು, ನಿಮ್ ಮನೇಲೂ ಇದಾವಲ್ವಾ ಟಿವಿಗಳು? ಹಾಗಾದ್ರೆ ಈ ವಾರದ ವಿಷಯದಲ್ಲಿ ನಾವು ಇವತ್ತು ಟಿವಿ ಬಗ್ಗೆ ತಿಳ್ಕೊಂಡ್ವಿ. ನಾಳೆ ನಾವು ರೇಡಿಯೋ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ವಾರದ ವಿಷಯ ಮನೋರಂಜನಾ ಸಾಧನಗಳು. ಅದರಲ್ಲಿ ನಾವು ಟಿವಿ ಬಗ್ಗೆ ತಿಳ್ಕೊಂಡಿದ್ವಿ. ನಿನ್ನೆ ಯಾವ್ಯಾವ ಚಾನೆಲ್ ಬರ್ತವೆ, ಚಾನೆಲ್ ಚೇಂಜ್ ಮಾಡೋದು ಹೆಂಗೆ, ಕಾರ್ಯಕ್ರಮ ಹೆಂಗ್ ಬರುತ್ತೆ, ಏನೇನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನೋಡಿದ್ರಿ ಅಲ್ವಾ? ಇವತ್ತು ನಿಮಗೆ ರೇಡಿಯೋ ತೋರಿಸ್ತಾ ಇದೀನಿ. ಏನಿದು? ರೇಡಿಯೋ. ಇದು ಕೂಡ ಒಂದು ಮನೋರಂಜನೆ ಸಾಧನ. ಯಾಕಪ್ಪ ಅಂದ್ರೆ ಇದರಲ್ಲಿ ಹಾಡು ಬರುತ್ತೆ, ನ್ಯೂಸ್ ಬರುತ್ತೆ, ಆಮೇಲೆ ಪ್ರಧಾನಿ ಮಂತ್ರಿಗಳು ಮಾತಾಡ್ತಾರೆ, ಮನ್ ಕಿ ಬಾತ್ ಅಂತ ಕೇಳಿದರೆ ಹೆಸರು, ಅದು ಕೂಡ ರೇಡಿಯೋ ಕಾರ್ಯಕ್ರಮದಲ್ಲಿ ಬರುತ್ತೆ. ಅದೇ ರೀತಿ ಸಣ್ಣ ಮಕ್ಕಳಿಗೆ ಚಿಲಿಪಿಲಿ ಕಾರ್ಯಕ್ರಮ ಅಂತ ಬರುತ್ತೆ, ಅದರಲ್ಲಿ ಕಥೆ ಹೇಳ್ತಾರೆ, ಹಾಡು ಹೇಳ್ತಾರೆ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ಬರ್ತಾವೆ ಅಲ್ವಾ? ನೋಡಿ ಇಲ್ಲಿ 2 ಬಟನ್ಸ್ ಇದಾವೆ. ಒಂದು ಚಾನಲ್ ಟ್ಯೂನ್, ಇದು ಟ್ಯೂನ್ ಚೇಂಜ್ ಮಾಡೋದು ಅಂದ್ರೆ ನಾವು ಈ ರೀತಿ ತಿರುಗಿಸಿದಾಗ ಇಲ್ಲೊಂದು ಗೆರೆ ಇದೆ ಅಲ್ವಾ, ಇದು ಮೂವ್ ಆಗ್ತಾ ಹೋದಂಗೆ ಒಂದೊಂದೇ ಚಾನಲ್ ಚೇಂಜ್ ಆಗುತ್ತೆ. ಒಂದು ಚಾನಲ್ ಬಂದಾಗ ಹಾಡು ಬರುತ್ತೆ, ಇನ್ನೊಂದು ಚಾನಲ್ ಈ ತರ ಮುಂದಕ್ಕೆ ಮೂವ್ ಮಾಡಿದಾಗ ಚಿಲಿಪಿಲಿ ಕಾರ್ಯಕ್ರಮ ಬರುತ್ತೆ, ಮತ್ತೆ ಈ ತರ ನಾವು ಚೇಂಜ್ ಮಾಡ್ಕೊಂತ ಹೋದ್ರೆ ನ್ಯೂಸ್ ಬರುತ್ತೆ. ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳು ಇದನ್ನ ಚೇಂಜ್ ಮಾಡ್ಕೊಂತ ಹೋದ್ರೆ ಬರ್ತವೆ. ಸರಿನಾ? ಇನ್ನೊಂದಿದೆ ನೋಡಿ, ಇದು ವಾಲ್ಯೂಮ್ ಅಂದ್ರೆ ಸೌಂಡ್, ಶಬ್ದನ ಕಡಿಮೆ ಮಾಡೋದು ಮತ್ತೆ ಜಾಸ್ತಿ ಮಾಡೋದು. ಸೌಂಡ್ ಅನ್ನ ಈ ತರ ತಿರುಗಿಸಿದ್ರೆ ಕಮ್ಮಿ ಆಗುತ್ತೆ, ಈ ಕಡೆ ತಿರುಗಿಸಿದ್ರೆ ಜಾಸ್ತಿ ಆಗುತ್ತೆ. ಈ ತರ 2 ಟ್ಯೂನ್ಗಳು ಇರ್ತವೆ. ಇದನ್ನ ನಾವು ಕೈಯಲ್ಲೇ ಇಟ್ಕೊಂಡು ನಾವ್ ಎಲ್ಲಿ ಹೋಗ್ತೀವೋ ಅಲ್ಲಿಗೆಲ್ಲ ತಗೊಂಡು ಹೋಗ್ಬಹುದು, ಗೊತ್ತಾಯ್ತಾ? ಹಿಂದ್ಗಡೆ ಶೆಲ್ ಹಾಕ್ಬಿಟ್ರೆ ಇದಕ್ಕೆ ಕೈಯಲ್ಲೇ ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ತಗೊಂಡು ಸುಲಭವಾಗಿ ತಗೊಂಡು ಹೋಗ್ಬಹುದು. ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಹೊರಗಡೆ ಇದ್ದಾಗ, ಏನಾದ್ರು ಬೇಜಾರ್ ಅನ್ಸಿದಾಗ ನಾವು ಇದನ್ನ ಹಾಕೊಂಡು ಹಾಡ್ ಕೇಳಬಹುದು, ನ್ಯೂಸ್ ಕೇಳಬಹುದು, ಬೇರೆ ಬೇರೆ ದೂರದ ಇದ್ರಲ್ಲಿ ಊರುಗಳಲ್ಲೆಲ್ಲ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕೇಳಿ ತಿಳ್ಕೋಬಹುದು. ನೋಡ್ರಿ, ಟಿವಿನ ನೋಡೋದು ಕೇಳಿಸ್ಕೊಳ್ಳೋದು 2 ಇರುತ್ತೆ, ಅದೇ ರೇಡಿಯೋದಲ್ಲಿ ಕೇವಲ ಶಬ್ದ ಮಾತ್ರ ಕೇಳುತ್ತೆ. ಹಾಗಾಗಿ ಇದು ಬಳಕೆ ತುಂಬಾ ಕಡಿಮೆ ಇವಾಗ. ಈ ತರದ ರೇಡಿಯೋ ಈಗ ಯಾರು ಇಟ್ಕೊಂಡಿರೋದಿಲ್ಲ, ಜಾಸ್ತಿ ಎಲ್ಲರೂ ಟಿವಿ ಮತ್ತೆ ಮೊಬೈಲ್ ಅನ್ನೇ ಮನೋರಂಜನೆಗೆ ಉಪಯೋಗಿಸ್ತಾರೆ, ಗೊತ್ತಾಯ್ತಾ? ಇದು ತುಂಬಾ ಹಿಂದಿನ ಕಾಲದಲ್ಲಿ ಬಹಳ ಬಳಕೆಯಲ್ಲಿ ಇತ್ತಿದ್ದು. ಇದ್ರ ಉಪಯೋಗ ತುಂಬಾ ಉಪಯೋಗ